ನಾನು ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟಾಗಿ ತೋಟಕ್ಕೆ ಹೋದೆ. ಇವತ್ತು ತೂಕ ಇತ್ತು ನಮ್ಮದು, ಮೊನ್ನೆಯಿಂದ ಮತ್ತೆ ಕುಯ್ತಾ ಇದ್ದಾರೆ. ನಾನು ಹೋಗಬೇಕಾದ್ರೆ ಮೇಲೆಯಿಂದ ಮೂಟೆ ಉಡಿಸ್ತಾ ಇದ್ರು. ಕೆಳಗಡೆ ಬಂದು ಬಿದ್ದು ಹೊಡೆದೋದ್ರೆ ಅವ್ರಿಗೆ ಎರಡು ಕೆಲಸ ಆಗಿಬಿಡುತ್ತೆ. ಮಾತ್ರ ಫುಲ್ ಜರಿ ತೋಟ ಅಲ್ವಾ, ಹಾಗಾಗಿ ಇದರಲ್ಲಂತೂ 50% ಕಾಯಿನೇ ಕುಯ್ಸ್ಬಿಟ್ವಿ. ಮೊನ್ನೆ ಒಂದು ಮಳೆ ಬಂದು ಹೂವೆಲ್ಲ ಮುಂದೆ ಬಂದುಬಿಟ್ಟು ಮಳೆಗೆ ಹೆದರ್ಕೊಂಡು ಪೂರ್ತಿ ಕುಯ್ಸ್ಬಿಟ್ವಿ. ಕಾಯಿನೇ ಕುಯ್ಸ್ತಾ ಇದ್ದೀವಿ. ನೀವಿದು ನೋಡ್ತಿರೋದು ವೆನಿಲಾ. ಇದು ನಿಮ್ಮ ಸಾಮಾನ್ಯವಾಗಿ ಎಲ್ಲರಿಗೂ ವೆನಿಲಾ ಗೊತ್ತಿರುತ್ತೆ ಮಲೆನಾಡು ಸೈಡ್ ಅವ್ರಿಗೆ. ನಮ್ಮಲ್ಲಿ ಇದು ಸ್ವಲ್ಪ ಬಿಟ್ಟಿತ್ತು. ಇದು ಬಿಸಿಲಿಗೆ ಒಡ್ಕೊಂಡ್ಬಿಟ್ಟಿದೆ. ಅಲ್ಲೇ ಇಷ್ಟೊಂದು ಸಿಕ್ತು. ಇದನ್ನು ನಾವು ಹೆಂಗೆ ಒಣಗಿಸ್ತೀವಿ ಅಂತ ಹೇಳಿದ್ರೆ, ಸ್ವಲ್ಪ ಬೇಯಿಸ್ದಂಗೆ ಮಾಡಿ ಒಂದು ಬಿಳಿ ಬಟ್ಟೆಲಿ ಹಾಕ್ಬಿಟ್ಟು ಒಣಗಿಸ್ತೀವಿ. ಸ್ಮೆಲ್ ಅಂತೂ ಭಾರಿ ಚೆನ್ನಾಗಿತ್ತು. ಮಾತ್ರ ಬಿಸಿಲಿಗೆ ಡ್ರೈ ಆಗಿಬಿಟ್ಟಿತ್ತು, ಕೆಲವೊಂದು ಕುಯ್ದಿರಲಿಲ್ಲ. ಕುಯ್ಯೋಕ್ಕೆ ರೆಡಿಯಾಗಿದೆ ಮಾತ್ರ. ಇದು ಚೆನ್ನಾಗಿ ಬಲ್ತಿತ್ತು ಮಾತ್ರ. ಇದು ಸ್ಮೆಲ್ಲಂತೂ ಚಾಕ್ಲೇಟ್ ಹೇಗಿರುತ್ತೋ ಅದೇ ಥರ ಇರುತ್ತೆ. ನಾನು ಇದನ್ನ ಕಾಫಿಗೆ ಹಾಕ್ಕೊಂಡು ಕುಡಿತೀನಿ, ಭಾರಿ ಚೆನ್ನಾಗಿರುತ್ತೆ. ಮತ್ತು ಇದ್ರ ಸ್ಮೆಲ್ ಮಾತ್ರ. ಸ್ವಲ್ಪ ಹರವೆ ಸೊಪ್ಪಿತ್ತು, ಅದನ್ನ ಕಿತ್ಕೊತಾ ಇದ್ದೀನಿ ಪಲ್ಯಕ್ಕಾಗುತ್ತೆ ಅಂತ ಹೇಳಿಬಿಟ್ಟು. ಕೆಂಪು ಹರವೆ ಜಾಸ್ತಿ ಹಾಕಿದ್ದೆ ನಾನು, ಆದರೆ ಅಷ್ಟೊಂದು ಚೆನ್ನಾಗಿ ಗ್ರೋತ್ ಆಗಿರಲಿಲ್ಲ. ಏನು ತರ್ತಾರೆ ಅದೆಲ್ಲ ಕೆಮಿಕಲ್ ಹಾಕಿರ್ತಾರೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಗ್ರೋತಿಂಗ್ ಆಗಿರಲಿಲ್ಲ. ಸಾಧಾರಣ ಸ್ವಲ್ಪ ಚೆನ್ನಾಗಾಗಿತ್ತು, ಪರವಾಗಿರಲಿಲ್ಲ. ಈ ಥರ ಹುಳಿ ಟೊಮೆಟೊ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕೂ ಇದು ಚೆಂದ.